ಫ್ರೆಂಡ್ಸ್, ರಮ್ಯಾ ಲಾಗ್ಸ್ ನೋಡಿ. ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಜಾರಿಗೆ 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ ಚೆನ್ನಾಗಿ. ಚಿಕನ್ನ ಸುಂಡಕ್ಕೆ ಇಟ್ಬಿಟ್ಟು ಅದಕ್ಕೆ ಅರಿಶಿನದ ಈರುಳ್ಳಿ ಹಾಕಿ ಸ್ವಲ್ಪ. ಮತ್ತು ನೋಡಿ ಫ್ರೆಂಡ್ಸ್, ಕಾಯಿ ತಗೊಂಡಿದ್ದೀನಿ, ತೆಂಗಿನಕಾಯಿ ನೋಡಿ ಫ್ರೆಂಡ್ಸ್. ಇಷ್ಟು ಗಸಗಸೆ ಹಾಕಿ, 1 ಟೊಮೊಟೊ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಖಾರ ಪುಡಿ ಹಾಕಿ, ಸ್ವಲ್ಪ ನೀರು ರುಬ್ಬಿಟ್ಕೊಳ್ಳಿ. ಖಾರ ರುಬ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಅಳತೆ ನೀರು ಹಾಕ್ಕೊಳ್ಳಿ. ತೆಳ್ಳೆ ಬೇಕು ಅಂದರೆ ತೆಳ್ಳೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡಿ. ಫ್ರೆಂಡ್ಸ್, ನಾನು ಫುಲ್ ತೆಳ್ಳೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಸ್ಮೆಲ್ಲು. ನಂತರ ಸ್ವಲ್ಪ ಉಪ್ಪು ನೋಡಿ ಫ್ರೆಂಡ್ಸ್. ರುಚಿ ಸರಿಯಾಗೈತೆ ಅಂತ ನೋಡಿಕೊಂಡು ಆಮೇಲೆ ಹಾಕಿ. ನಂತರ 10 ನಿಮಿಷ 15 ನಿಮಿಷ ಬೇಯಕ್ಕೆ ಇಡಬೇಕು. ಫ್ರೆಂಡ್ಸ್, ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರು. ನಿಮ್ಮ ಮನೇಲಿ ಯಾವ ಸಾಂಬಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದಾಗಿ ನಮಗೆ ಜೀವನ ಚೆನ್ನಾಗಿರಬೇಕು ಪ್ಲೀಸ್. ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರು ಇವತ್ತು ನಮ್ಮನೆ ಊಟ. ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಮನೆ ಮಗಳು ರಮ್ಯಾ, ಪ್ಲೀಸ್ ನನಗೊಂದು ಲೈಕ್ ಮಾಡಿ ಪ್ಲೀಸ್. ಬಾಯ್ ಫ್ರೆಂಡ್ಸ್.